ಶ್ರೀ ಗೋಪಾಲ ಗುರು ಗೋಸ್ವಾಮಿಗಳ ವ್ಯಾಖ್ಯಾನ. ಮಹಾಭಾಗವತರು ಅಜ್ಞಾನವನ್ನು ಹಾಗೂ ಅಜ್ಞಾನದಿಂದ ಉಂಟಾಗುವ ಸಂಸಾರ ಬಂಧನವನ್ನು ನಾಶಪಡಿಸಬಲ್ಲ ನಿತ್ಯ ಆನಂದಮಯ ಶ್ಯಾಮಕಿಶೋರ ವಿಗ್ರಹ ಶ್ರೀ ರಾಧಾರಮಣರನ್ನು ಸದಾ ಸ್ಮರಿಸುತ್ತಾರೆ. ಯಾವಾಗ ಮಹಾಭಾಗವತರು ತಮ್ಮ ಶಿಷ್ಯರು ಕೃತಜ್ಞರಾಗಿದ್ದಾರೆ, ಶಾಂತ ಸ್ವರೂಪಿಗಳಾಗಿದ್ದಾರೆ, ಇಂದ್ರಿಯಗಳನ್ನು ಗೆದ್ದಿದ್ದಾರೆ, ಶುದ್ಧ ಹೃದಯಗಳಾಗಿದ್ದಾರೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹೃದಯಗಳು ಶ್ರೀ ಶ್ರೀ ರಾಧಾರಮಣರ ಮೇಲೆ ಅನುರಾಗದಿಂದ ಅತಿಯಾದ ಪ್ರೀತಿ ತುಂಬಿವೆಯೆಂದು ತಿಳಿಯುತ್ತಾರೋ, ಆಗ ಅವರಿಗೆ ಕರುಣೆಯಿಂದ 3 ಪದಗಳಿಂದ ಕೂಡಿದ ಹರೇ ಕೃಷ್ಣ ಮಹಾಮಂತ್ರವನ್ನು ನೀಡಿ ಆಶೀರ್ವದಿಸುತ್ತಾರೆ. ಹರೇ, ಬೆಂಕಿಯು ನಮ್ಮ ಇಚ್ಛೆ ಇಲ್ಲದಿದ್ದರೂ ಏನನ್ನಾದರೂ ಸುಡಬಲ್ಲದು. ಅದೇ ರೀತಿ ಪ್ರಭುವು ಒಬ್ಬ ದುಷ್ಟ ಮನಸ್ಸಿನ ವ್ಯಕ್ತಿಯು ತನ್ನನ್ನು ಸ್ಮರಿಸುವಾಗ ಅವನ ಭಾವವು ಹೇಗಿದ್ದರೂ ಸರಿ, ಅವನ ಎಲ್ಲಾ ಪಾಪಗಳನ್ನು ಹೋಗಲಾಡಿಸಬಲ್ಲನು. ಆದ್ದರಿಂದ ಆತನ ಹೆಸರು ಹರಿ, ಅಂದರೆ ಹರಣ ಮಾಡುವವನು, ಕದಿಯುವವನು. ಸಚ್ಚಿದಾನಂದ ವಿಗ್ರಹ ಭಗವಂತನು ತನ್ನ ನಾಮಗಳನ್ನು ಜಪಿಸುವ ಮತ್ತು ಸ್ಮರಿಸುವವರ ಹೃದಯದಲ್ಲಿ ತನ್ನ ತತ್ವವನ್ನು ಪ್ರಕಟಿಸುತ್ತಾನೆ. ಅದೇ ಸಮಯದಲ್ಲಿ ಅಲ್ಲಿರುವ ಅಜ್ಞಾನವನ್ನು ನಾಶಪಡಿಸುತ್ತಾನೆ. ಆ ಪ್ರಭುವನ್ನು ಹರಿ ಎಂಬ ನಾಮದಿಂದ ಸ್ಮರಿಸಲಾಗುತ್ತದೆ. ಚಲಿಸುವ ಮತ್ತು ಚಲಿಸದ ಜೀವಿಗಳ ತ್ರಿವಿಧ ತಾಪಗಳನ್ನು ಹೋಗಲಾಡಿಸುವವನಾದ್ದರಿಂದ ಆತನನ್ನು ಹರಿ ಎಂದು ಕರೆಯಲಾಗುತ್ತದೆ. ಆತನ ದಿವ್ಯ ಗುಣಗಳನ್ನು ಕೇಳುವುದರಿಂದ ಮತ್ತು ಕೀರ್ತಿಸುವುದರಿಂದ ಲೌಕಿಕ ಜನರ ಮನಸ್ಸು ಸೆರೆಯಾಗುತ್ತದೆ. ಆದ್ದರಿಂದ ಆತನ ಹೆಸರು ಹರಿ. ಆತನ ಮಧುರ ಸೌಂದರ್ಯವು ಕೋಟ್ಯಂತರ ಕಾಮದೇವನ ಮನಸ್ಸನ್ನು ಆಕರ್ಷಿಸುತ್ತದೆ. ಹೀಗೆ ವ್ರಜದ ರಾಜ್ಕುಮಾರ ಶ್ರೀಕೃಷ್ಣನು ಹರಿ ಎಂದು ಪ್ರಖ್ಯಾತನಾಗಿದ್ದಾನೆ. ಹರಿ ಎಂಬ ಪದದ ಸಂಬೋಧನಾ ರೂಪ ಹರೇ. ರಾಸದ ಪ್ರೇಮಮಯ ಆನಂದವನ್ನು ಪೂರೈಸಲು ಶ್ರೀಮತಿ ರಾಧಿಕಾ ತನ್ನ ರೂಪ, ಗುಣ ಮತ್ತು ಪ್ರೇಮದ ಪೋಷಣೆಯಿಂದ ಕೃಷ್ಣನ ಮನಸ್ಸನ್ನು ಸೆಳೆಯುತ್ತಾಳೆ. ಆದ್ದರಿಂದ ಸಜ್ಜನರು ಶ್ರೀಕೃಷ್ಣನ ಲಾದಿನಿ ಶಕ್ತಿ ವೃಷಭಾನುನಂದಿನಿ ಶ್ರೀರಾಧೆಯನ್ನು ಹರ ಎಂಬ ನಾಮದಿಂದ ಕರೆಯುತ್ತಾರೆ ಮತ್ತು ಕೀರ್ತಿಸುತ್ತಾರೆ. ಹರ ಸಂಬೋಧನೆಯಲ್ಲಿ ಹರೇ ಎಂದಾಗುತ್ತದೆ. ಕೃಷ್ಣ ಕೃಷಿ ಎಂದರೆ ಸರ್ವಾಕರ್ಷಕ ಮತ್ತು ಮೈ ಎಂದರೆ ಸರ್ವಾನಂದಮಯ. ಇವೆರಡು ಸೇರಿದಾಗ ಅದು ಸರ್ವಾಕರ್ಷಕ ಮತ್ತು ಆನಂದಮಯ ಪರಬ್ರಹ್ಮನನ್ನು ಸೂಚಿಸುತ್ತದೆ. ಆತನೇ ಶ್ರೀಕೃಷ್ಣ. ಯಾರ ದೇಹವು ನಿತ್ಯವೋ ಜ್ಞಾನ ಮತ್ತು ಆನಂದದಿಂದ ತುಂಬಿದೆಯೋ, ಯಾರು ಆದಿಪುರುಷನೋ ಮತ್ತು ಎಲ್ಲಾ ಕಾರಣಗಳಿಗೂ ಕಾರಣನೋ, ಆ ಶ್ರೀ ಗೋವಿಂದನನ್ನು ಕೃಷ್ಣ ಎಂಬ ನಾಮದಿಂದ ಕರೆಯಲಾಗುತ್ತದೆ. ಕಮಲದಂತಹ ಕಣ್ಣುಗಳನ್ನು ಹೊಂದಿರುವ ಮತ್ತು ಕಡು ನೀಲಿ ಬಣ್ಣದ ಮೈಬಣ್ಣವನ್ನು ಹೊಂದಿರುವ ನಂದರಾಜನ ಮಗನು ಗೋಕುಲದ ನಿವಾಸಿಗಳಿಗೆ ಆನಂದದ ಏಕೈಕ ಆಧಾರವಾಗಿದ್ದಾನೆ. ಆತನನ್ನು ಕೃಷ್ಣ ಎಂದು ಕರೆಯಲಾಗುತ್ತದೆ. ರಾಮ ಶಂಕರನು ಪಾರ್ವತಿಗೆ ಹೇಳಿದನು, ಹೇ ದೇವಿ. ರಾಮ ಎಂಬ ಪದದ ಮೊದಲ ಅಕ್ಷರವನ್ನು ರ ಉಚ್ಚರಿಸುವ ಮೂಲಕ ಎಲ್ಲಾ ಪಾಪಗಳು ದೇಹವನ್ನು ಬಿಡುತ್ತವೆ ಮತ್ತು ಮ ಎಂಬ ಅಕ್ಷರವನ್ನು ಜಪಿಸಿದಾಗ ಬಾಯಿಯ ಬಾಗಿಲು ಮುಚ್ಚಿಕೊಳ್ಳುತ್ತದೆ. ಇದರಿಂದ ಅವು ಮತ್ತೆ ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಯೋಗಿಗಳು ಪರತತ್ವದ ಮೇಲೆ, ದಿವ್ಯವಾದ ಅಪರಿಮಿತವಾದ ಸತ್ಯದ ಮೇಲೆ ಮತ್ತು ಆನಂದದ ಸ್ವರೂಪದ ಮೇಲೆ ಧ್ಯಾನ ಮಾಡುತ್ತಾರೆ. ಆ ಪರತತ್ವ ಪರಬ್ರಹ್ಮನೇ ರಾಮ ಎಂದು ಕರೆಯಲ್ಪಡುತ್ತಾನೆ. ಎಲ್ಲಾ ರಸಭರಿತ ಲೀಲೆಗಳ ಅಧಿದೇವತೆ, ಚತುರರ ಶಿರೋಮಣಿ, ರಸಿಕೋಶೇಖರ ಶ್ರೀಕೃಷ್ಣನು ನಿರಂತರವಾಗಿ ಶ್ರೀಮತಿ ರಾಧಿಕೆಯೊಂದಿಗೆ ಆನಂದಿಸುತ್ತಾನೆ. ಆದ್ದರಿಂದ ಆತನನ್ನು ರಾಮ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನು ಶ್ರೀರಾಧೆಯ ಮನಸ್ಸನ್ನು ಆಕರ್ಷಿಸುತ್ತಾನೆ ಮತ್ತು ಹೀಗೆ ಅವಳೊಂದಿಗೆ ಲೀಲೆಗಳನ್ನು ಆನಂದಿಸುತ್ತಾನೆ. ಆದ್ದರಿಂದ ಆತನು ರಾಮ ಎಂದು ಕರೆಯಲ್ಪಡುತ್ತಾನೆ. ಕ್ರಮದೀಪಿಕಾದಲ್ಲಿ ಶ್ರೀಕೃಷ್ಣನು ಚಂದ್ರನಿಗೆ ಹೀಗೆ ಹೇಳಿದನು, ರಾಧೆಯ ಹೆಸರು ನನ್ನ 100 ಹೆಸರುಗಳಿಗಿಂತ ಶ್ರೇಷ್ಠವಾದುದು. ಯಾವಾಗಲೂ ಶ್ರೀರಾಧೆಯನ್ನು ಜಪಿಸುವ ಮತ್ತು ಸ್ಮರಿಸುವ ವ್ಯಕ್ತಿಗೆ ಯಾವ ಫಲಕಾದಿದೆಯೆಂದು ನನಗೂ ತಿಳಿದಿಲ್ಲ. ಹರೇ ಕೃಷ್ಣಸ್ಯ ಮನೋಹರತೀತಿ ಹರ ರಾಧಾ ತಸ್ಯ ಸಂಬೋಧನೆ ಹೇ ಹರೇ. ಕೃಷ್ಣನ ಮನಸ್ಸನ್ನು ಕದಿಯುವ ಶ್ರೀಮತಿ ರಾಧಿಕೆಯನ್ನು ಹರ ಎಂದು ಕರೆಯಲಾಗುತ್ತದೆ. ಹರ ಪದದ ಸಂಬೋಧನೆ ಹರೇ. ಕೃಷ್ಣ ಖ ರಾಧಾಯ ಮನಃ ಕರ್ಷತೀತಿ ಕೃಷ್ಣ ತಸ್ಯ ಸಂಬೋಧನೆ ಹೇ ಕೃಷ್ಣ. ಶ್ರೀರಾಧೆಯ ಮನಸ್ಸನ್ನು ಆಕರ್ಷಿಸುವವನೇ ಕೃಷ್ಣ, ಆತನಿಗೆ ಸಂಬೋಧನೆ ಹೇ ಕೃಷ್ಣ. ಹರೇ ಹರೇ ಕೃಷ್ಣಸ್ಯ ಲೋಕಲಜ್ಜಾ ಧೈರ್ಯಾದಿ ಸರ್ವಂ ಹರತೀತಿ ಹರ ರಾಧಾ ತಸ್ಯ ಸಂಬೋಧನೆ ಹೇ ಹರೇ. ಶ್ರೀರಾಧಿಕೆಯು ಕೃಷ್ಣನ ನಾಚಿಕೆ, ಗಾಂಭೀರ್ಯ, ತಾಳ್ಮೆ ಮತ್ತು ಸೌಜನ್ಯ ಮುಂತಾದ ಎಲ್ಲಾ ಕೀರ್ತಿಗಳನ್ನು ಕಳೆದುಕೊಳ್ಳುವಂತೆ ಹರ ಮಾಡುತ್ತಾಳೆ. ಅವಳಿಗೆ ಸಂಬೋಧನೆ ಹೇ ಹರೇ. ಕೃಷ್ಣ ಖ ರಾಧಾಯ ಲೋಕಲಜ್ಜಾ ಧೈರ್ಯಾದಿ ಸರ್ವ ಕರ್ಷತೀತಿ ಕೃಷ್ಣ ತಸ್ಯ ಸಂಬೋಧನೆ ಹೇ ಕೃಷ್ಣ. ಶ್ರೀಮತಿ ರಾಧಿಕೆಯು ತನ್ನ ಎಲ್ಲಾ ನಾಚಿಕೆ ಮತ್ತು ತಾಳ್ಮೆಯನ್ನು ಕಳೆದುಕೊಳ್ಳುವಂತೆ ಅವಳನ್ನು ಆಕರ್ಷಿಸುವವನನ್ನು ಕೃಷ್ಣ ಎಂದು ಕರೆಯಲಾಗುತ್ತದೆ. ಆತನಿಗೆ ಸಂಬೋಧನೆ ಹೇ ಕೃಷ್ಣ. ಕೃಷ್ಣ ಖ ಯತ್ರ ಯತ್ರ ರಾಧಾ ತಿಷ್ಠತಿ ಗಚ್ಚತಿ ವಾ ತತ್ರ ತತ್ರ ಸಾ ಪಶ್ಯತಿ ಕೃಷ್ಣೌ ಮಾಂ ಸ್ಪೃಶತಿ ಬಲಾತ್ ಕಂಚುಕಾದಿಕಂ ಸರ್ವಂ ಹರತೀತಿ ಕೃಷ್ಣ ತಸ್ಯ ಸಂಬೋಧನೆ ಹೇ ಕೃಷ್ಣ. ಶ್ರೀಮತಿ ರಾಧಿಕೆಯು ಎಲ್ಲಿ ನಿಂತರೂ ಅಥವಾ ಎಲ್ಲಿಗೆ ಹೋದರೂ ಶ್ರೀಕೃಷ್ಣನು ತನ್ನನ್ನು ಮುಟ್ಟುತ್ತಿರುವುದನ್ನು ಮತ್ತು ಬಲವಂತವಾಗಿ ಆಕರ್ಷಿಸುತ್ತಿರುವುದನ್ನು ಅವಳು ನೋಡುತ್ತಾಳೆ.
ಈ ಕಾರಣಕ್ಕಾಗಿ ಆತನನ್ನು ಕೃಷ್ಣ ಸರ್ವಾಕರ್ಷಕ ಎಂದು ಕರೆಯಲಾಗುತ್ತದೆ ಮತ್ತು ಹೇ ಕೃಷ್ಣ ಎಂದು ಸಂಬೋಧಿಸಲಾಗುತ್ತದೆ. ಕೃಷ್ಣ ಖ ಪುನರ್ಹರ್ಷತಾಂ ಗಮಯತಿ ವನಂ ಕರ್ಷತೀತಿ ಕೃಷ್ಣ ತಸ್ಯ ಸಂಬೋಧನೆ ಹೇ ಕೃಷ್ಣ. ಆತನು ಶ್ರೀರಾಧೆಗೆ ಆನಂದವನ್ನು ನೀಡುತ್ತಾನೆ. ಅವಳು ಆತನ ಕೊಳಲಿನ ನಾದದಿಂದ ಅಜೇಯವಾಗಿ ಆಕರ್ಷಿತಳಾಗಿ ಮತ್ತೆ ಬೃಂದಾವನದ ಕಾಡಿಗೆ ಹೊರಡುತ್ತಾಳೆ. ಈ ಕಾರಣಕ್ಕಾಗಿ ಆತನನ್ನು ಕೃಷ್ಣ ಎಂದು ಕರೆಯಲಾಗುತ್ತದೆ ಮತ್ತು ಹೇ ಕೃಷ್ಣ ಎಂದು ಸಂಬೋಧಿಸಲಾಗುತ್ತದೆ. ಹರೇ ಯತ್ರ ಕೃಷ್ಣೋ ಗಚ್ಚತಿ ತಿಷ್ಠತಿ ವಾ ತತ್ರ ತತ್ರ ಪಶ್ಯತಿ ರಾಧಾ ಮಮಾಗ್ರೇ ಪಾರ್ಶ್ವೇ ಸರ್ವತ್ರ ತಿಷ್ಠತಿ ವಿಹರತಿ ಇತಿ ಹರ ರಾಧಾ ತಸ್ಯಾ ಸಂಬೋಧನೆ ಹೇ ಹರೇ. ಶ್ರೀಕೃಷ್ಣನು ತಾನು ಎಲ್ಲಿ ನಿಂತರೂ ಅಥವಾ ಚಲಿಸಿದರೂ ತನ್ನ ಪಕ್ಕದಲ್ಲಿ ಪ್ರತಿ ದಿಕ್ಕಿನಲ್ಲೂ ರಾಧೆಯನ್ನು ನೋಡುತ್ತಾನೆ ಮತ್ತು ಆ ಮೂಲಕ ಆತನ ಪ್ರಜ್ಞೆಯು ಅವಳಿಂದ ಸೆರೆಯಾಗುತ್ತದೆ. ಆದ್ದರಿಂದ ಅವಳನ್ನು ಹರ ಎಂದು ಕರೆಯಲಾಗುತ್ತದೆ. ಅವಳಿಗೆ ಸಂಬೋಧನೆ ಹೇ ಹರೇ. ಹರೇ ಪುನಸ್ತಂ ಕೃಷ್ಣಂ ಹರತಿ ಸ್ವಸ್ಥಾನಂ ಅಭಿಸಾರಯತೀತಿ ಹರ ರಾಧಾ ತಸ್ಯಾ ಸಂಬೋಧನೆ ಹೇ ಹರೇ. ಅವಳು ಮತ್ತೆ ಕೃಷ್ಣನನ್ನು ರಹಸ್ಯ ಭೇಟಿಯ ಸ್ಥಳಕ್ಕೆ ಕದಿಯುತ್ತಾಳೆ. ಆದ್ದರಿಂದ ಅವಳಿಗೆ ಸಂಬೋಧನೆ ಹರ. ಹರ ಸಂಬೋಧನೆಯಲ್ಲಿ ಹರೇ ಎಂದು ಬದಲಾಗುತ್ತದೆ. ಹರೇ ಕೃಷ್ಣಂ ವನಂ ಹರತಿ ವನಂ ಆಗಮಯತೀತಿ ಹರ ರಾಧಾ ತಸ್ಯಾ ಸಂಬೋಧನೆ ಹೇ ಹರೇ. ಶ್ರೀರಾಧೆಯು ಕೃಷ್ಣನನ್ನು ಬಲವಂತವಾಗಿ ಬೃಂದಾವನದ ಅಡವಿಗಳಿಗೆ ಕರೆದೊಯ್ಯುತ್ತಾಳೆ. ಹೀಗೆ ಶ್ರೀರಾಧಿಕೆಯನ್ನು ಹರ ಎಂದು ಕರೆಯಲಾಗುತ್ತದೆ. ಅವಳಿಗೆ ಸಂಬೋಧನೆ ಹೇ ಹರೇ. ರಾಮ ಉರಮಯತಿ ತಾಂ ನರ್ಮ ನಿರೀಕ್ಷಣಾದಿನೇತಿ ರಾಮಃ ತಸ್ಯ ಸಂಬೋಧನೆ ಹೇ ರಾಮ. ಶ್ರೀಕೃಷ್ಣನ ತಮಾಷೆಯ ನಗು ಮತ್ತು ನೋಟವು ಶ್ರೀಮತಿ ರಾಧೆಗೆ ಆನಂದವನ್ನು ನೀಡುತ್ತದೆ. ಆದ್ದರಿಂದ ಆತನ ಹೆಸರು ರಾಮ. ಆತನನ್ನು ಹೇ ರಾಮ ಎಂದು ಸಂಬೋಧಿಸಲಾಗುತ್ತದೆ. ಹರೇ ತಾತ್ಕಾಲಿಕಂ ಧೈರ್ಯಾವಲಂಬನಾದಿಕಂ ಕೃಷ್ಣಸ್ಯ ಹರತೀತಿ ಹರ ರಾಧಾ ತಸ್ಯಾ ಸಂಬೋಧನೆ ಹೇ ಹರೇ. ಶ್ರೀರಾಧಿಕೆಯ ಸಹವಾಸವು ಕೃಷ್ಣನು ಇದ್ದಕ್ಕಿದ್ದಂತೆ ತನ್ನ ಗಾಂಭೀರ್ಯವನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ಆದ್ದರಿಂದ ಅವಳು ಹರ. ಅವಳಿಗೆ ಸಂಬೋಧನೆ ಹೇ ಹರೇ. ರಾಮ ಉಚ್ಚುಂಬನಸ್ತನಾಕರ್ಷಣಾಲಿಂಗನಾದಿಭಿಯ ರಮತೆ ಇತಿ ರಾಮಃ ತಸ್ಯ ಸಂಬೋಧನೆ ಹೇ ರಾಮ. ರಹಸ್ಯವಾದ ಆಲಿಂಗನ ಮುಂತಾದವುಗಳ ಮೂಲಕ ಕೃಷ್ಣನು ಶ್ರೀರಾಧೆಯನ್ನು ಆನಂದಿಸುತ್ತಾನೆ. ಆತನಿಗೆ ಸಂಬೋಧನೆ ಹೇ ರಾಮ. ರಾಮ ಪುನಸ್ತಾಂ ಪುರುಷೋಚಿತಾಂ ಕೃತ್ವಾ ರಮಯತೀತಿ ರಾಮಃ ತಸ್ಯ ಸಂಬೋಧನೆ ಹೇ ರಾಮ. ಕೃಷ್ಣನು ತನ್ನ ಪತ್ನಿ ಶ್ರೀರಾಧೆಯೊಂದಿಗೆ ಪ್ರೇಮದಲ್ಲಿ ಅವಳು ಪ್ರಧಾನ ಪಾತ್ರ ವಹಿಸುವಂತೆ ಮಾಡುವ ಮೂಲಕ ದಾಂಪತ್ಯ ಲೀಲೆಗಳನ್ನು ಆನಂದಿಸುವವನು. ಆತನನ್ನು ಹೀಗೆ ರಾಮ ಆನಂದಿಸುವವನು ಎಂದು ಕರೆಯಲಾಗುತ್ತದೆ ಮತ್ತು ಹೇ ರಾಮ ಎಂದು ಸಂಬೋಧಿಸಲಾಗುತ್ತದೆ. ರಾಮ ಪುನಸ್ತತ್ರ ರಮತೆ ಇತಿ ರಾಮಃ ತಸ್ಯ ಸಂಬೋಧನೆ ಹೇ ರಾಮ. ಆತನು ಪದೇ ಪದೇ ಆನಂದವನ್ನು ಅನುಭವಿಸುವುದರಿಂದ ಆತನನ್ನು ರಾಮ ಎಂದು ಕರೆಯಲಾಗುತ್ತದೆ ಮತ್ತು ಹೇ ರಾಮ ಎಂದು ಸಂಬೋಧಿಸಲಾಗುತ್ತದೆ. ಹರೇ ಪುನರಾಸಾಂತೆ ಕೃಷ್ಣಸ್ಯ ಮನೋ ಹೃತ್ವಾ ಗಚ್ಚತೀತಿ ಹರ ರಾಧಾ ತಸ್ಯಾ ಸಂಬೋಧನೆ ಹೇ ಹರೇ. ರಾಸಲೀಲೆಯು ಮುಕ್ತಾಯವಾಗುತ್ತಿದ್ದಂತೆ ಅವಳು ಶ್ರೀಕೃಷ್ಣನ ಮನಸ್ಸನ್ನು ಕದಿಯುತ್ತಾ ಹೊರಟು ಹೋಗುತ್ತಾಳೆ. ಆದ್ದರಿಂದ ಅವಳನ್ನು ಹರ ಎಂದು ಕರೆಯಲಾಗುತ್ತದೆ. ಅವಳನ್ನು ಹೇ ಹರೇ ಎಂದು ಸಂಬೋಧಿಸಲಾಗುತ್ತದೆ. ಹರೇ ರಾಧಾಯ ಮನೋಹೃತ್ವಾ ಗಚ್ಚತೀತಿ ಹರಿಯ ಕೃಷ್ಣ ತಸ್ಯ ಸಂಬೋಧನೆ ಹೇ ಹರೇ. ಅದೇ ರೀತಿ ಶ್ರೀಕೃಷ್ಣನು ರಾಸಲೀಲೆಯ ಕೊನೆಯಲ್ಲಿ ಶ್ರೀಮತಿ ರಾಧೆಯ ಮನಸ್ಸನ್ನು ಸೆರೆಹಿಡಿಯುತ್ತಾನೆ. ಹೀಗೆ ಆತನನ್ನು ಹರಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಕೃಷ್ಣನಿಗೆ ಸಂಬೋಧನೆ ಹೇ ಹರೇ. ಇಲ್ಲಿಗೆ ಶ್ರೀ ಗೋಪಾಲ ಗುರು ಗೋಸ್ವಾಮಿ ವಿರಚಿತ ಮಹಾಮಂತ್ರದ ವ್ಯಾಖ್ಯಾನವು ಮುಕ್ತಾಯವಾಯಿತು.